26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನಾನು ಪರಿಪರಿಯಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಪ್ರಶ್ನೋತ್ತರ ಮಾಡಬೇಕು, ಪ್ರತಿಯೊಬ್ಬರು ಅದು ಹಕ್ಕದು. ಅದನ್ನ ಯಾವತ್ತೂ ಕೂಡ ನಾವು ಬದಲಾವಣೆ ಮಾಡಕ್ಕೆ ಹೋಗ್ಬಾರ್ದು. ನಮ್ಮನ್ನ ನಾವೇ ಅದನ್ನ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ನಿನ್ನೆ ಕೂಡ ಹೇಳಿದೆ, ನಾನು 2 ಸಲ ಮನವಿ ಮಾಡಿಕೊಂಡೆ. ಇವಾಗ ಅದು ಮತ್ತೆ ಹೇಳ್ತೀನಿ ನಾನು. ಎಲ್ಲ ಸದಸ್ಯರು ಸಾಕಷ್ಟು ಕ್ವಶನ್ಸ್ ಬಂದಿರುತ್ತೆ, ಎಲ್ಲ ಮಂತ್ರಿಗಳು ತಯಾರಾಗಿ ಬಂದಿರ್ತಾರೆ, ಅಧಿಕಾರಿಗಳು ತಂದು ಎಷ್ಟೋ ದಿನ ಹೋಗ್ಬಿಟ್ಟು ಮತ್ತೆ ನಾನು ನಿನ್ನೆ ಕೂಡ ಹೇಳಿದೆ, ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಆನ್ ಕ್ವಶನ್ ಆನ್ಸರ್ಸ್, 330 ಕಾಲಿಂಗ್ ಅಟೆನ್ಷನ್. ಅದರಿಂದ ದಯವಿಟ್ಟು ಮತ್ತೆ ತಮ್ಮನ್ನ ಮನವಿ ಮಾಡ್ತೀನಿ, ಪ್ರಶ್ನೋತ್ತರ ಆಗ್ಲಿ, ನೀವು ಏನ್ ಬೇಕಾದ್ರೂ ಕೇಳಿ, ನಾವು ಚರ್ಚೆಗೆ ತಗೊಳ್ಳಿ ಅಂತ ಹೇಳಿ, ಸರ್ಕಾರ ಉತ್ತರ ಕೊಡಿಸಿ ಅಂತ ಹೇಳಿ ಉತ್ತರವನ್ನು ಕೊಡಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆದ್ರೆ ಇಡೀ ರಾಜ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಎಲ್ಲ ಬೆಳಿಗ್ಗೆ ನನ್ಗೆ ನಿನ್ನೆ ಸಾಯಂಕಾಲ ಬೆಳಿಗ್ಗೆವರೆಗೂ 100 ಕರೆ ಬಂತು. ಕೆಲವರು ನಮ್ಮಲ್ಲಿ ಬೇಜಾರು ಪಡ್ಕೊಂಡ್ರು, ನೀವ್ ಯಾಕೆ ವಿರೋಧ ಪಕ್ಷದ ಮಾತಾಡ್ತಾ ಇಲ್ಲ, ಯಾಕೆ ಹಿಂಗ್ ನಡೀತಾ ಇದೆ, ಬರ ಇದೆ, ನೀರಿನ ಸಮಸ್ಯೆ ಇದೆ, ಹಲವಾರು ವಿಚಾರಗಳು ಚರ್ಚೆ ಮಾಡ್ಬೇಕಾಗ್ತದೆ. ಈ ಹಿರಿಯರ ಸದನ ಇಲ್ಲಿ, ಈ ಸದನದಲ್ಲಿ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಹೇಳೋ ಮಾತನ್ನ ನನ್ಗೆ ಹೇಳ್ತಾ ಇದ್ದಾರೆ. ಆ ಕನ್ವೆ ಕೂಡ ಮಾಡಕ್ಕೆ ಹೇಳ್ತಾ ಎಷ್ಟೋ ಸಾಹಿತಿಗಳು ಫೋನ್ ಮಾಡಿದ್ರು ನನಗೆ. ನಾನು ಹೇಳಿದೆ, ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಕೂಡ ಮಾಡ್ತೀನಿ, ಇವತ್ತು ವಿರೋಧ ಪಕ್ಷದವ್ರನ್ನ ಮಾತಾಡ್ತೀನಿ ಹೇಳಂತ ಮಾತು ಕೂಡ ಹೇಳಿದೆ. ಮತ್ತೆ ತಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅವಕಾಶ ಮಾಡ್ಕೊಡಿ. ಕ್ವಶನ್ಸ್ ಆಗ್ಬಿಡ್ಲಿ, ಅದಾದ್ಮೇಲೆ ನೀವೇನ್ ಕೇಳ್ತೀರಾ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ. ನಮ್ಮಲ್ಲಿ ಯಾವುದು ಕೂಡ ಅವಕಾಶ ಮಾಡಿದೆ ಅಂತ ಇಲ್ಲ. ಎಲ್ಲ ಮಂತ್ರಿಗಳು ಸರಿಯಾಗಿ ಬಂದಿದ್ದಾರೆ. ನಮ್ಮ ಹೊಸ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೂಡ ಇವತ್ತು ಬಂದಿದ್ದಾರೆ. ನೀವು ಕೇಳೋ ಪ್ರಶ್ನೆಗೆಲ್ಲ ಅವರು ಉತ್ತರ ಕೊಡ್ತಾರೆ. ಅದರಿಂದ ತಾವು ಅವಕಾಶ ಮಾಡ್ಕೊಡ್ಬೇಕು ಕೊಡ್ತಾ ಇದ್ದೀನಿ. ತಮ್ಮ ಮನವಿ 3 ದಿವಸಗಳಿಂದನೂ ನಾನು ಕೇಳ್ತಾ ಇದ್ದೇನೆ. ಈಗ ನಮ್ಮದು ಒಂದು ಸಣ್ಣ ಮನವಿ. ಆಮೇಲೆ ನಾನು ಒಂದು ಹೇಳ್ತೇನೆ, ತಾವು ಕೇಳಿದ್ರಿ ವಿರೋಧ ಪಕ್ಷಗಳು ಯಾಕೆ ಇಷ್ಟು ಹಠ ಮಾಡ್ತೀವಿ ಅಂತ ಹೇಳಿ ಜನ ಕೇಳ್ತಿದ್ದಾರೆ ಅಂತ ತಾವು ಕೇಳಿದ್ರಿ. ಸರ್ಕಾರ ಈ ಒಂದು ವಿಚಾರಕ್ಕಾಗಿ ಇಷ್ಟೊಂದು ಹಠ ಮಾಡ್ತಿದೆಯಲ್ಲ ಯಾಕೆ ಅಂತ ಜನ ನಮ್ಮನ್ನು ಕೇಳ್ತಿದಾರಲ್ಲ, ನಮ್ಮನ್ನು ಕೇಳ್ತಿದ್ದಾರೆ ಯಾಕೆ. ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ದೇವೆ ನಾವು. ಇದು ಕೇಳಿದ್ದು ಒಂದು, ಇದಕ್ಕೆ ಚರ್ಚೆ ಅಥವಾ ಇದು ಬೇಕಿಲ್ಲ ಅಂತ ನಾವ್ ಹೇಳಿದ್ವಿ. ಯಾಕೆ ಹೇಳಿದ್ವಿ ಅಂದ್ರೆ, ಇದು ಚರ್ಚೆ ಆಗಿ ಮಾನ್ಯ ಸಚಿವರು ರಾಜೀನಾಮೆ ಕೊಟ್ಟು ಅದರಿಂದಾಗಿ ಜೈಲಿಗೆ ಹೋಗಿ ಅಲ್ಲಿಂದ ಬೇರೆ ಒಳಗಡೆ ಬಂದಿದ್ದಾರೆ ಹೊರತು ಬೇರೆ ಏನೂ ಆಗಿಲ್ಲ. ನಾಗೇಂದ್ರ ಅವರ ಬಗ್ಗೆ ನಮಗೂ ಗೌರವ ಇದೆ. ಆಮೇಲೆ ಅವರು ಈಗ ಅಲ್ಲ, ನಾನು ಹೇಳ್ತೀನಿ, ಇದೆಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಲ್ಲ ನಾನು. ಅಲ್ಲ, ನೀವ್ ಏನ್ ಇವತ್ತು ಹೇಳ್ತಾ ಇದೀರಾ? ನಾನು 2 ಮಾತು ಹೇಳ್ತೇನೆ, ಆಮೇಲೆ ಕೇಳಿ. ನಮ್ಗೆ ಅವ್ರ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಮ್ಗೇನು ಇಲ್ಲ. ಆದ್ರೆ ಇವತ್ತು ದಲಿತರು ಅಂತ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿನ್ನೆಲ್ಲ ಹೇಳ್ತಾರೆ. ದಲಿತರ ಹಣವನ್ನೇ ನುಂಗಿ ಅಧ್ಯಕ್ಷರೇ, 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.